ರಾಜ್ಯದಲ್ಲಿ ಮುಂದುವರೆದಿದೆ ಐಟಿ ರೇಡ್ 24 ಗಂಟೆ ಕಳೆದರೂ ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ಐಟಿ ಇಲಾಖೆ ತಲಾಶನ್ನ ಮಾಡ್ತಾನೆ ಇದೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಮಂಡ್ಯ, ಮೈಸೂರು, ಹಾಸನ, ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಪರಿಶೀಲನೆಯನ್ನ ಇನ್ನೂ ಕೂಡ ನಡೆಸಲಾಗ್ತಾ ಇದೆ. ಸಚಿವರ ಆಪ್ತರು, ಸಂಬಂಧಿಕರ ಮನೆಗಳಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದ್ದು, ಪುಟ್ಟರಾಜು ಅವರ ಸಂಬಂಧಿಯ ನಿವಾಸದಲ್ಲಿ ಐಟಿ ದಾಳಿ ಅಂತ್ಯ ಆಗಿದೆ. ಮೈಸೂರಿನ ಪುಟ್ಟರಾಜು ಸಂಬಂಧಿ ಮನೆಯಲ್ಲಿ ಶೋಧವನ್ನ ಕೂಡ ಐಟಿ ಇಲಾಖೆ ನಡೆಸಿತ್ತು. ಹಾಸನದ 3 ಕಡೆ ರಾತ್ರಿಯಿಡೀ ಪರಿಶೀಲನೆಯನ್ನ ನಡೆಸಲಾಗಿತ್ತು. ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ಐಟಿ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಶ್ರುತಿ ಮೋಟಾರ್ಸ್ ಮಾಲೀಕರ ಮನೆಯಲ್ಲಿ ತಲಾಶನ್ನ ನಡೆಸಲಾಗ್ತಾ ಇದ್ದು, ಡಿಟಿ ಪರಮೇಶ್ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಐಟಿ ಇಲಾಖೆಯ ದಾಖಲೆಗಳ ಪರಿಶೀಲನೆ ಇನ್ನೂ ಕೂಡ ತಲಾಶ್ ಮುಂದುವರೆದಿದೆ. ಈಗಾಗಲೇ 24 ಗಂಟೆ ಕಳೆದರೂ ಕೆಲವೆಡೆ ಐಟಿ ಶೋಧವನ್ನ ನಡೆಸಲಾಗ್ತಾ ಇದೆ. ಮಂಡ್ಯ, ಹಾಸನ, ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ನಿನ್ನೆ ಐಟಿ ಇಲಾಖೆ ದಾಳಿಯನ್ನ ಕೂಡ ನಡೆಸಿತ್ತು. ಗುತ್ತಿಗೆದಾರರು, ಇಂಜಿನಿಯರ್ಸ್ಗಳ ಮನೆ, ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿಯನ್ನ ನಡೆಸಿದ್ರು. ಸಾಕಷ್ಟು ಕಡೆಗಳಲ್ಲಿ ಈಗಲೂ ಕೂಡ ದಾಳಿ ಮುಂದುವರೆದಿದೆ. ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೂ ಕೂಡ ತಲಾಶ್ ನಡೀತಾ ಇದೆ. ಮಂಡ್ಯ, ಮೈಸೂರು, ಹಾಸನ, ಶಿವಮೊಗ್ಗ, ಬೆಂಗಳೂರು ಸೇರಿ ಇನ್ನೂ ಕೂಡ ಹಲವು ಕಡೆಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದ್ದು, ಸಚಿವರು, ಆಪ್ತರ, ಸಂಬಂಧಿಕರ ಮನೆಯಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪುಟ್ಟರಾಜು ಅವರ ಸಂಬಂಧಿಯ ನಿವಾಸದಲ್ಲಿ ಐಟಿ ದಾಳಿ ಅಂತ್ಯ ಆಗಿದೆ. ಇನ್ನು ಮೈಸೂರಿನ ಪುಟ್ಟರಾಜು ಸಂಬಂಧಿ ಮನೆಯಲ್ಲೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಹಾಸನದ 3 ಕಡೆ ರಾತ್ರಿಯಿಡೀ ಪರಿಶೀಲನೆಯನ್ನ ನಡೆಸಲಾಗಿದ್ದು, ಶಿವಮೊಗ್ಗದಲ್ಲಿ ನಾವು ಗಮನಿಸಿದ್ರೆ ಐಟಿ ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಅನ್ನುವ ಅಪ್ಡೇಟ್ ಸಿಗ್ತಾ ಇದೆ. ಶ್ರುತಿ ಮೋಟಾರ್ಸ್ ಮಾಲೀಕರ ನಿವಾಸದಲ್ಲಿ ತಲಾಶನ ಮಾಡಲಾಗಿದ್ದು, ಡಿಟಿ ಪರಮೇಶ್ ಅವರ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಒಟ್ಟಾರೆ ಇನ್ನೂ ಕೂಡ 24 ಗಂಟೆ ಕಳೆದರೂ ಕೂಡ ಐಟಿ ಅಧಿಕಾರಿಗಳು ಹಲವು ಕಡೆಗಳಲ್ಲಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ದಾಖಲೆಗಾಗಿ ತಲಾಶನ್ನ ಮಾಡ್ತಿದ್ದಾರೆ. ಇನ್ನು ಹಾಸನದ ವಿಚಾರವನ್ನ ನೋಡೋದಾದ್ರೆ, ಹಾಸನದಲ್ಲಿ ಮುಂದುವರೆದಿದೆ ಇನ್ನೂ ಕೂಡ ಐಟಿ ರೇಡ್. ರಾತ್ರಿ ಇಡೀ 3 ಕಡೆಗಳಲ್ಲಿ ಐಟಿ ಶೋಧವನ್ನ ಕೂಡ ಮಾಡಿದೆ. 8ರಲ್ಲಿ 5 ಕಡೆ ಐಟಿ ದಾಳಿಯ ಮುಕ್ತಾಯವಾಗಿದ್ದು, 3 ಕಡೆ ಇನ್ನೂ ಕೂಡ ರಾತ್ರಿಯಿಂದನೂ ಕೂಡ ಐಟಿ ಶೋಧವನ್ನ ಮಾಡ್ತಾನೆ ಇದೆ. 3 ಕಡೆ ಐಟಿ ತಲಾಶ್ ನಡೆಸಲಾಗ್ತಾ ಇದ್ದು, 8ರಲ್ಲಿ 5 ಕಡೆ ಐಟಿ ದಾಳಿ ಈಗಾಗಲೇ ಮುಕ್ತಾಯವನ್ನ ಕೂಡ ಕಂಡಿದೆ. ಆದ್ರೆ 3 ಕಡೆಗಳಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳು ತಲಾಶನ ಮಾಡ್ತಾ ಇದ್ದಾರೆ. ಚನ್ನರಾಯಪಟ್ಟಣದ ಗುತ್ತಿಗೆದಾರ ಅಶ್ವಥ್ ನಾರಾಯಣ್, ತಿಮ್ಮೇಗೌಡ, ನಾರಾಯಣ್ ರೆಡ್ಡಿ ಮನೆಯಲ್ಲಿ ಇಡೀ ರಾತ್ರಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ದಾಳಿಯ ವೇಳೆ ಮಹತ್ವದ ದಾಖಲೆಗಳು ಸಿಕ್ಕಿದೆ. ದಾಳಿಯ ವೇಳೆ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಐಟಿ ಅಧಿಕಾರಿಗಳು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು, ರಾತ್ರಿ ಇಡೀ 3 ಮನೆಯಲ್ಲಿ ಶೋಧವನ್ನ ನಡೆಸಲಾಗಿದೆ. 3 ಕೂಡ ಸಚಿವ ಎಚ್.ಡಿ. ರೇವಣ್ಣ ಅವರ ಆಪ್ತರು. ಗುತ್ತಿಗೆದಾರರೇ ಐಟಿ ಅಧಿಕಾರಿಗಳ ಟಾರ್ಗೆಟ್ ಆಗಿರೋದು ಈ ಸಲದ ಈ ಒಂದು ಐಟಿ ದಾಳಿಯ ವಿಶೇಷತೆ. ನಿನ್ನೆ ಒಟ್ಟು 8 ಕಡೆ ದಾಳಿಯನ್ನ ಮಾಡಿದ್ರು ಅಧಿಕಾರಿಗಳು. ರೇವಣ್ಣ ಆಪ್ತರು, ಗುತ್ತಿಗೆದಾರರ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿತ್ತು. ಹಾಸನದ ಲೋಕೋಪಯೋಗಿ ಕಚೇರಿಯ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿತ್ತು. ಒಟ್ಟಾರೆ ಗುತ್ತಿಗೆದಾರರು, ರೇವಣ್ಣ ಅವರ ಆಪ್ತರ ಮನೆ, ಕಚೇರಿಗಳ ಮೇಲೆ ಕೂಡ ಐಟಿ ಇಲಾಖೆ ದಾಳಿಯನ್ನ ನಡೆಸಿತ್ತು. ಲೋಕೋಪಯೋಗ ಕಚೇರಿಯಲ್ಲಿ ಮಹತ್ವದ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಮಗಾರಿ ಮಾಡದೇನೆ ಹಣವನ್ನ ಮಂಜೂರು ಮಾಡಿರುವಂತಹ ದಾಖಲೆಗಳು ಐಟಿ ಅಧಿಕಾರಿಗಳಿಗೆ ದೊರಕಿದೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಮಂಜುನಾಥ್, ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಮಂಜುನಾಥ್ ಅವರ ಸರ್ಕಾರಿ ಮನೆಯ ಮೇಲೂ ಕೂಡ ದಾಳಿಯಾಗಿತ್ತು. ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನ ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ
ರೇವಣ್ಣ ಅವರ ಆಪ್ತ ಕೃಷ್ಣೇಗೌಡ ಅವರ ಮನೆ ಮೇಲೂ ಕೂಡ ಐಟಿ ದಾಳಿಯನ್ನ ನಡೆಸಿತ್ತು. ಅನೇಕ ಕಾಮಗಾರಿಗಳನ್ನ ಗುತ್ತಿಗೆಗೆ ಪಡೆದುಕೊಂಡಿದ್ರು ಕೃಷ್ಣೇಗೌಡ. ರೇವಣ್ಣ ಅವರ ಆಪ್ತ ವಲಯದಲ್ಲೂ ಕೂಡ ಇದೇ ಕೃಷ್ಣೇಗೌಡ ಗುರುತಿಸಿಕೊಂಡಿದ್ರು. ಅಲ್ಲೂ ಕೂಡ ಸಾಕಷ್ಟು ಹಣ ಕೂಡ ಸಿಕ್ಕಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದ್ದು, ಕೃಷ್ಣೇಗೌಡ ಅವರ ಮನೆಯಲ್ಲಿ ಒಂದು ಸೂಟ್ ಕೇಸ್, ಒಂದು ಬ್ಯಾಗ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಸೂಟ್ ಕೇಸ್ನ ಬ್ಯಾಗ್ ಅಲ್ಲಿ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಮಲ್ಲಿಪಟ್ಟಣದ ಶಿವಮೂರ್ತಿ ಮನೆ ಮೇಲೂ ಕೂಡ ಐಟಿ ದಾಳಿಯನ್ನ ನಡೆಸಿತ್ತು. ಮತ್ತೊಂದು ಕಡೆ ಶ್ರವಣಬೆಳಗೊಳದ ಅಬ್ದುಲ್ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ದಾಳಿ ಪರಿಶೀಲನೆ ಮುಕ್ತಾಯವಾಗಿದೆ. ಸಚಿವ ಎಚ್ ಡಿ ರೇವಣ್ಣ ಆಪ್ತ ಅಬ್ದುಲ್ ಗಫರ್ ಅವರಲ್ಲೇ 13 ಲಕ್ಷವನ್ನ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಐಟಿ ಅಧಿಕಾರಿಗಳು ಅನ್ನುವ ಅಪ್ಡೇಟ್ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನು ಮತ್ತೊಂದು ಕಡೆ 2 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ ಅಧಿಕಾರಿಗಳು. ಸಚಿವ ರೇವಣ್ಣ ಇಲಾಖೆಯ ಗುತ್ತಿಗೆದಾರರಿಗೆ ಈ ಮೂಲಕ ಶಾಕ್ ಮೇಲೆ ಶಾಕ್ ಅನ್ನ ನೀಡಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಇನ್ನು ಹಾಸನದ ಹಲವು ಕಡೆ ಇವತ್ತು ಕೂಡ ಐಟಿ ದಾಳಿ ನಡೆಯುವ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗಾಗಲೇ ಹಾಸನದಲ್ಲಿ 8 ಕಡೆಗಳಲ್ಲಿ ರೇಡ್ ಕೂಡ ಆಗಿತ್ತು. ಆದ್ರೆ ಈಗ ಸದ್ಯಕ್ಕೆ 3 ಕಡೆಗಳಲ್ಲಿ ಮಾತ್ರ ಬಾಕಿ ಇದೆ, ಇನ್ನು ಕೂಡ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ. ಎಷ್ಟು ಪ್ರಮಾಣದಲ್ಲಿ ಹಣ ಆಗಿರಬಹುದು, ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ, ಇನ್ನು ಎಲ್ಲೆಲ್ಲಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು? ನವಿತಾ ಜೈನ್ ಏನು ಸೂಪರ್ ಸಿಎಂ ಎಂದ ಖ್ಯಾತ ಎಂದು ಕರೆಯುವಂತಹ ಸಚಿವ ಎಚ್ ಡಿ ರೇವಣ್ಣರ ಆಪ್ತರ ಮನೆಗಳಿಗೆ ಏನು ಆಪ್ತರಿಗೆ ಐಟಿ ಇಲಾಖೆಯ ಶಾಕ್ ಅನ್ನು ನೀಡಿರುವಂತಹದ್ದು. ನಿನ್ನೆ ಬೆಳಗಿನ ಜಾವ 5 ಗಂಟೆ ಬೆಂಗಳೂರಿಂದ ಮಧ್ಯರಾತ್ರಿ 1 ಗಂಟೆಗೆ ಹೊರಟು ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಹಾಸನಕ್ಕೆ ಬಂದಂತಹ ಅಧಿಕಾರಿಗಳು ಸುಮಾರು 10 ಕಡೆ ದಾಳಿ ಆಗಿದೆ ಅನ್ನುವಂತ ಮಾಹಿತಿ ಇತ್ತು. ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಒಟ್ಟು ಇಡೀ ಜಿಲ್ಲೆಯಲ್ಲಿ 8 ಕಡೆ ದಾಳಿ ಆಗಿತ್ತು. ಒಂದ್ ಕಡೆ ಹಾಸನದ ಲೋಕೋಪಯೋಗಿ ಕಚೇರಿಯಲ್ಲೂ ಕೂಡ ದಾಳಿ ನಡೆದು ಅಲ್ಲೂ ಕೂಡ ಮಹತ್ವದ ಸುಮಾರು 3 ಬ್ಯಾಗ್ಗಳಲ್ಲಿ ಇದ್ದಂತಹ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. 2 ವೆಹಿಕಲ್ ನಲ್ಲಿ ಬಂದಂತಹ ಸುಮಾರು 6 ಅಧಿಕಾರಿಗಳು. ತದನಂತರ ಡಬ್ಬಲ್ಲಿ ಏನು ಈ ಹಾಸನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಏನು ಇಲ್ಲಿ ಕಚೇರಿಯಲ್ಲೂ ಕೂಡ ಲೋಕೋಪಯೋಗಿ ಕಚೇರಿಯಲ್ಲಿ ಅವ್ರನ್ನ ವಿಚಾರಣೆ ಮಾಡಿ ತದನಂತರ ಅವ್ರನ್ನ ಅವರ ಸರ್ಕಾರಿ ಮನೆಗೆ ಕರ್ಕೊಂಡಿದ್ರು. ಸರ್ಕಾರಿ ಮನೆಯಲ್ಲೂ ಕೂಡ ಒಂದು ಬ್ಯಾಗ್ ನಲ್ಲಿ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದಾದ ಬಳಿಕ ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಕೃಷ್ಣೇಗೌಡರ ಮನೆಯಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಬೆಳಿಗ್ಗೆಯಿಂದ ತಡರಾತ್ರಿವರೆಗೂ ಕೂಡ ದಾಳಿಯನ್ನ ಮಾಡಿ ಸುಮಾರು ರಾತ್ರಿ 9-10 ಗಂಟೆವರೆಗೂ ಕೂಡ ವಿವಿಧ ದಾಖಲೆಗಳನ್ನ ಶೋಧನ ಮಾಡಿದ್ರು. ಈ ಗುತ್ತಿಗೆ ಪಡೆದಂತಹ ಕೆಲ ಮಹತ್ವದ 2 ಸೂಟ್ಕೇಸ್, ಒಂದು ಬ್ಯಾಗ್ ಮತ್ತು ಒಂದು ಸೂಟ್ ಕೇಸ್ ನಲ್ಲಿ ಮಹತ್ವದ ದಾಖಲೆಗಳನ್ನ ಕೊಂಡೊಯ್ದಿದ್ದಾರೆ. ಇಲ್ಲಿ ಏನು ಅವರು ಯಾವುದೇ ಕೆಲಸವನ್ನ ಮಾಡದೇ ಇದ್ರೂ ಕೂಡ ಸರ್ಕಾರಿ ಹಣವನ್ನ ಮಂಜೂರು ಮಾಡಿದ್ರೆ ಅನ್ನುವಂಥದ್ದು. ಇದಲ್ಲದೆ ಅರಕಲಗೂಡು ತಾಲೂಕಿನ ಮುಲ್ಲಿಪಟ್ಟಣದಲ್ಲೂ ಕೂಡ ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಶಿವಮೂರ್ತಿ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ರು. ದಾಳಿಯನ್ನ ಮಾಡಿ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ 50,000 ನಗದನ್ನ ವಶಕ್ಕೆ ಪಡೆದು ರಾತ್ರಿ 8 ಗಂಟೆವರೆಗೂ ಕೂಡ ಮುಲ್ಲಿಪಟ್ಟಣದಲ್ಲಿ ಏನು ದಾಳಿಯನ್ನ ಮಾಡಿ ತನಿಖೆಯನ್ನ ಮಾಡಿ ಅವರ ಇಡೀ ಮನೆಯವರನ್ನ ವಿಚಾರಣೆ ಮಾಡಿ ಮಹತ್ವದ ದಾಖಲೆಗಳನ್ನ ಪರಿಶೀಲಿಸಿದ್ರು. ಅಲ್ಲಿ ಯಾವುದೇ ತೆರಿಗೆ ಕಟ್ಟದಂತಹ ಆದಾಯ ಮೂಲಗಳು ಮತ್ತು ತೆರಿಗೆ ಕಟ್ಟದಂತಹ ವಿಚಾರ ಯಾವುದೂ ಕೂಡ ಕಂಡು ಬಂದಿಲ್ಲ. ಅವರು ಸರಿಯಾಗಿ ತೆರಿಗೆ ಕಟ್ಟಿದ್ದಾರೆ ಅಂತ 50,000 ಹಣವನ್ನ ಏನು ಅವರು ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಕೊನೆಯಲ್ಲಿ ಹೋಗುವಂತಹ ಗಳಿಗೆಯಲ್ಲಿ ಅವರಿಗೆ ವಾಪಸ್ ನೀಡಿದ್ರು. ಅವರು ಕೂಡ ಅದಕ್ಕೆ ನಮಗೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ನಾನು ಜೆಡಿಎಸ್ ಕಾರ್ಯಕರ್ತ ಎಂಬ ಏಕೈಕ ಕಾರಣಕ್ಕೆ ನಾನು ಎಲ್ಲ ತೆರಿಗೆಯನ್ನ ಕಟ್ಟಿದ್ದೇನೆ, ಜೆಡಿಎಸ್ ಕಾರ್ಯಕರ್ತ ಎಂಬ ಏಕೈಕ ಕಾರಣಕ್ಕೆ ನನ್ನ ಮನೆ ಮೇಲೆ ಐಟಿ ದಾಳಿಯನ್ನ ಮಾಡಿದೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಇದಾದ ಬಳಿಕ ಏನು ಇನ್ನು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಅಬ್ದುಲ್ ಗಫಾರ್ ಎಂಬುವರು ಏನು ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಗುತ್ತಿಗೆದಾರ ಇರೋದು. ಇವರು ಹೇಮಾವತಿ ನಾಲೆ ಇರ್ಬೋದು ಮತ್ತೆ ಲೋಕೋಪಯೋಗಿ ಇಲಾಖೆ ಸಂಬಂಧಪಟ್ಟಂತಹ ರಸ್ತೆ ಮತ್ತು ಕಟ್ಟಡಗಳನ್ನ ಇವರು ಗುತ್ತಿಗೆನ ಪಡೆದು ಗುತ್ತಿಗೆದಾರರಾಗಿದ್ರು. ಇವರು ಕೂಡ 106 ಕೋಟಿ ಹಣವನ್ನ ಏನು ಟರ್ನ್ ಓವರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಇವ್ರ ಮನೆಯಲ್ಲೂ ಕೂಡ 13 ಲಕ್ಷ ನಗದು ಸಿಕ್ಕಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. 13 ಲಕ್ಷ ಹಣವನ್ನ ವಶಕ್ಕೆ ಪಡೆದು ಒಂದು ಸೂಟ್ ಕೇಸ್ ಮತ್ತು ಒಂದು ಬ್ಯಾಗ್ ನಲ್ಲಿ ಇದ್ದಂತಹ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದು ಐಟಿ ಅಧಿಕಾರಿಗಳು ತಡರಾತ್ರಿ 10 ಗಂಟೆಯಲ್ಲಿ ಅವರ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದಾದ ಬಳಿಕ ಸತತ ಈಗ 24 ಗಂಟೆ ಕಳೆದ್ರೂ ಕೂಡ ನಿನ್ನೆ 5 ಗಂಟೆಗೆ ಬಂದಂತ ಅಧಿಕಾರಿಗಳು ಈಗಲೂ ಕೂಡ ಏನು ಐಟಿ ದಾಳಿ ಮುಂದುವರೆದಿರುವಂತದ್ದು. ಚನ್ನರಾಯಪಟ್ಟಣದ ಪ್ರಮುಖ 3 ಗುತ್ತಿಗೆದಾರರು
ಇವರು ಏನು ತಿಮ್ಮೇಗೌಡ ಮತ್ತು ಅಶ್ವಥ್ ನಾರಾಯಣ ರೆಡ್ಡಿ ಮತ್ತು ಅಶ್ವಥ್ ನಾರಾಯಣ ಗೌಡ ಮತ್ತು ನಾರಾಯಣ ರೆಡ್ಡಿ ಅವರ ಮನೇಲಿ ಏನು ದಾಳಿ ಮುಂದುವರೆದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಐಟಿ ದಾಳಿಗೆ ಹಾಸನದಲ್ಲಿ ಪ್ರಮುಖವಾಗಿ ಐಟಿ ದಾಳಿಗೆ ಏನಂದ್ರೆ 25 ಕೋಟಿ ಹಣವನ್ನ ಒಂದೇ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಹಣ ಯಾರ್ದು 25 ಕೋಟಿನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿಲ್ಲ. ಅಕೌಂಟ್ ಏನು ಎಲ್ಲರ ಅಕೌಂಟ್ ನ ತನಿಖೆಯನ್ನ ಮಾಡ್ತಿದ್ದಾರೆ. ಓಕೆ ಫೈನ್, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗೆ. ಮೈಸೂರಲ್ಲಿ ರಾತ್ರಿ ಇಡೀ ಐಟಿ ಪರಿಶೀಲನೆ ಮುಂದುವರೆದಿದೆ. ಶಿವಕುಮಾರ್ ಮನೆಯಲ್ಲಿ ರಾತ್ರಿ ಇಡೀ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ರು. ಸತತ 25 ಗಂಟೆಗಳಿಂದಲೂ ಕೂಡ ನಿರಂತರ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಮೈಸೂರಲ್ಲಿ ರಾತ್ರಿ ಇಡೀ ಐಟಿ ಇಲಾಖೆಯ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ. ಶಿವಕುಮಾರ್ ಅವರ ಮನೆಯಲ್ಲಿ ರಾತ್ರಿ ಇಡೀ ಪರಿಶೀಲನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಸತತ 25 ಗಂಟೆಗಳಿಂದ ನಿರಂತರ ಪರಿಶೀಲನೆ ನಡೆದಿದೆ. ಇನ್ನು ಮೈಸೂರಿನ ವಿಜಯನಗರದಲ್ಲಿರುವ ಶಿವಕುಮಾರ್ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿತ್ತು. ಆಡಿಟರ್ ಬಳಿ ಮಾಹಿತಿಯನ್ನು ಸಂಗ್ರಹ ಮಾಡಿದೆ ಐಟಿ ಟೀಮ್. ತಡರಾತ್ರಿ ಆಗಮಿಸಿದ್ದಾರೆ ಮತ್ತಿಬ್ಬರು ಅಧಿಕಾರಿಗಳು. ಆ ಇಬ್ಬರು ಅಧಿಕಾರಿಗಳು ಕೂಡ ಶೋಧವನ್ನ ಮುಂದುವರೆಸಿದ್ದಾರೆ. ಮೈಸೂರಲ್ಲಿ ರೇವಣ್ಣ ಅವರ ಸಂಬಂಧಿಕರಿಗೆ ಕೂಡ ಶಾಕ್ ಅನ್ನ ನೀಡಿದೆ ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಭವಾನಿ ರೇವಣ್ಣ ಸಂಬಂಧಿ ಶರತ್ ಮನೆಯಲ್ಲಿ ಕೂಡ ಶೋಧವನ್ನ ನಡೆಸಲಾಗ್ತಾ ಇತ್ತು. ಅಲ್ಲಿ ಪರಿಶೀಲನೆ ಮುಕ್ತಾಯಗೊಂಡಿದೆ. ವಿಜಯನಗರದ 2ನೇ ಹಂತದಲ್ಲಿದೆ ಶರತ್ ಅವರ ನಿವಾಸ. ಅಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನ ಮುಕ್ತಾಯಗೊಳಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಂಡ ರೇವಣ್ಣ ಮನೆ ಮೇಲೂ ಕೂಡ ರೇಡ್ ನಡೆದಿದ್ದು ರಾತ್ರಿ ಇಡೀ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ರೇವಣ್ಣ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಆಪ್ತ ಕೂಡ ಹೌದು. ಇನ್ನು ಮೈಸೂರಿನ ನಾಗನಹಳ್ಳಿಯಲ್ಲಿರುವ ರೇವಣ್ಣ ನಿವಾಸಕ್ಕೆ 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಾತ್ರಿಯಿಂದ ಈಗಲೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಮೈಸೂರಲ್ಲೂ ಕೂಡ ಮುಂದುವರೆದ ಐಟಿ ದಾಳಿ. ಈಗಾಗಲೇ ಸತತ 25 ಗಂಟೆಗಳಿಂದ ನಿರಂತರವಾಗಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಒಂದು ಕಡೆ ಶರತ್ ನಿವಾಸ, ಇನ್ನೊಂದು ಕಡೆ ಶಿವಕುಮಾರ್ ನಿವಾಸ, ಹಾಗೆಯೇ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಈಗಾಗಲೇ ಐಟಿ ಇಲಾಖೆಯ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸತತ 25 ಗಂಟೆಗಳಿಂದ ನಿರಂತರ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ಕಡೆ ಈಗಾಗಲೇ ತಡರಾತ್ರಿ ಆಗಮಿಸಿದ್ರು ಮತ್ತಿಬ್ಬರು ಅಧಿಕಾರಿಗಳು ಮೈಸೂರಿನ ವಿಜಯನಗರದಲ್ಲಿರುವ ಶಿವಕುಮಾರ್ ಅವರ ಮನೆ ಮೇಲೆ. ಅಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. ರೇವಣ್ಣ ಸಂಬಂಧಿಕರಾಗಿರುವಂತಹ ಭವಾನಿ ರೇವಣ್ಣ ಸಂಬಂಧಿ ಶರತ್ ಮನೆಯಲ್ಲಿ ಈಗಾಗಲೇ ಶೋಧ ಅಂತ್ಯವಾಗಿದೆ. ಇನ್ನು ಕಾಂಗ್ರೆಸ್ ಮುಖಂಡ ರೇವಣ್ಣ ಮನೆ ಮೇಲೂ ಕೂಡ ರೇಡ್ ಅನ್ನ ನಡೆಸಿದ್ದು ರೇವಣ್ಣ ಮಾಜಿ ಸಚಿವ ಚೆಲುವರಾಯಸ್ವಾಮಿ ಆಪ್ತ. ಅಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೈಸೂರಿನ ನಾಗನಹಳ್ಳಿಯಲ್ಲಿರುವ ರೇವಣ್ಣ ನಿವಾಸದಲ್ಲೂ ಕೂಡ 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಇನ್ನೂ ಕೂಡ ಮೈಸೂರಿನಲ್ಲಿ ಐಟಿ ಇಲಾಖೆ ಅಧಿಕಾರಿಗಳ ದಾಳಿ ಕಂಟಿನ್ಯೂ ಆಗಿದೆಯಾ? ದಾಖಲೆಗಳ ಪರಿಶೀಲನೆ ತೊಡಗಿಸಿಕೊಂಡಿದ್ದಾರೆ, ಎಲ್ಲಾದ್ರೂ ಮುಕ್ತಾಯ ಕಂಡಿದೆಯಾ? ಎಸ್ ನವಿತಾ, ಏನು ಮೈಸೂರಿನಲ್ಲಿ ನಿನ್ನೆ 3 ಕಡೆ ಐಟಿ ದಾಳಿ ಆಗಿತ್ತು. ಅದರಲ್ಲಿ ಒಂದು ಕಡೆ ಏನು ಸಚಿವರಾದಂತಹ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ಸಂಬಂಧಿಕೆಯಾದಂತಹ ಶರತ್ ಅವರ ಮನೆ ಮೇಲೆ ನಡೀತಾ ಇದ್ದಂತಹ ಐಟಿ ದಾಳಿ ಮುಕ್ತಾಯವಾಗಿದೆ. ಅದನ್ನು ಹೊರತುಪಡಿಸಿ ಇನ್ನೆರಡು ಕಡೆ ಇನ್ನೂ ಸಹ ದಾಖಲೆಗಳ ಪರಿಶೀಲನೆ ಮುಂದುವರಿತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಬಂದು ಅಂತಿಮ ಹಂತದ ಎಲ್ಲ ರೀತಿಯಾದಂತಹ ಪಂಚನಾಮೆಗೆ ಸಿದ್ಧತೆಯನ್ನ ಮಾಡಿಕೊಂಡು ಇವತ್ತು ದಾಳಿಯನ್ನು ಮುಕ್ತಾಯ ಮಾಡುವಂತ ಸಾಧ್ಯತೆಗಳು ಸಹ ಇಲ್ಲಿ ವ್ಯಕ್ತವಾಗ್ತದೆ. ನಿನ್ನೆ ಇಡೀ ದಿನ ತಡರಾತ್ರಿವರೆಗೂ ಸಹ ಅವರು ದಾಖಲೆಗಳ ಪರಿಶೀಲನೆಯನ್ನ ಮಾಡಿ ಮಹತ್ವದ ದಾಖಲೆಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಅನ್ನೋ ಬಗ್ಗೆಯೂ ಮಾಹಿತಿಗಳು ಮನೆಯ ಮೂಲಗಳಿಂದ ವ್ಯಕ್ತವಾಗ್ತಾ ಇದೆ. ಕೈ ಮುಖಂಡ ರೇವಣ್ಣ ಹಾಗೂ ಏನು ಸಚಿವ ಪುಟ್ಟರಾಜು ಅವರ ಸಂಬಂಧಿ ಶಿವಕುಮಾರ್ ಅವರ ನಿವಾಸದ ಮೇಲೆ ಆಗಿರುವಂತಹ ಐಟಿ ದಾಳಿ ಈ ಕ್ಷಣವೂ ಸಹ ಮುಂದುವರಿತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ. ಸಚಿವ ಪುಟ್ಟರಾಜು ಅವರ ಸಂಬಂಧಿಯ ಮನೆಯಲ್ಲಿ ಶೋಧ ಅಂತ್ಯ ಆಗಿದೆ. ಅಶೋಕ್ ಮನೆಯಲ್ಲಿ ಐಟಿ ಟೀಮ್ ಶೋಧವನ್ನ ಮುಗಿಸಿದ್ದು ಕೆಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಸಂಬಂಧಿ ಮನೆಯಲ್ಲಿ ಕೂಡ ಶೋಧ ಅಂತ್ಯ ಆಗಿದ್ದು ಅಶೋಕ್ ಅವರ ಮನೆಯಲ್ಲಿ ಐಟಿ ಟೀಮ್ ಶೋಧವನ್ನ ಮುಕ್ತಾಯಗೊಳಿಸಿದೆ. ಸತತ 15 ಗಂಟೆಗಳ ಸುದೀರ್ಘ ಐಟಿ ಡ್ರಿಲ್ಗೆ ಒಳಗಾಗಿದ್ದಾರೆ ಅಶೋಕ್ ಅವರ ಮನೆಯವರು. ಅಶೋಕ್ ಬಳಿ ಇದ್ದಂತಹ 37,000 ರೂಪಾಯಿ ಹಣವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದೆ ಐಟಿ ಇಲಾಖೆ. ಈಗಾಗಲೇ ಶೋಧ ಕಾರ್ಯವನ್ನ ಮುಕ್ತಾಯಗೊಳಿಸಿದ್ದಾರೆ. ಸಚಿವ ಪುಟ್ಟರಾಜು ಅವರ
ಸಂಬಂಧಿ ಆಗಿರುವಂತಹ ಅಶೋಕ್ ಅವರ ಮನೆಯಲ್ಲಿ ಐಟಿ ಟೀಮ್ ಶೋಧವನ್ನ ಅಂತ್ಯಗೊಳಿಸಿದೆ. ಇನ್ನು ಐಟಿ ದಾಳಿ ಬಳಿಕ ಪುಟ್ಟರಾಜು ಸಂಬಂಧಿ ಅಶೋಕ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸಿಎಸ್ ಪುಟ್ಟರಾಜು ಸಂಬಂಧ ಹಾಗೂ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಅಶೋಕ್ ಅವರ ಮನೆ ಮೇಲೆ ದಾಳಿ ನಡೆದಿತ್ತು. ಈ ಸಂಬಂಧ ಮಾತನಾಡಲು ನಮ್ಮೊಟ್ಟಿಗೆ ಸ್ವತಃ ಅಶೋಕ್ ಇದ್ದಾರೆ. ಅವರ ಹತ್ರ ಕೇಳೋಣ ಯಾವ ರೀತಿಯ ದಾಳಿ ನಡೆದಿತ್ತು ಮತ್ತೆ ಎಷ್ಟು ಗಂಟೆಗೆ ಈ ಒಂದು ದಾಳಿ ಪ್ರಾರಂಭ ಆಯಿತು. ಸರ್, ದಾಳಿ ನಡೆದಂತ ಸಂದರ್ಭದಲ್ಲಿ ಯಾರೆಲ್ಲ ಬಂದ್ರು, ಯಾವ ರೀತಿ ಇತ್ತು ಒಂದು ಪರಿಸ್ಥಿತಿ? ಸರ್, ಏನಿಲ್ಲ, 5:15 6 ಗಂಟೆಗೆ ಬಂದು ನಾವು ಐಟಿ ಅಧಿಕಾರಿಗಳಂತ ಹೇಳಿದ್ರು. ಬನ್ನಿ ಸರ್ ಅಂತ ಕೂತ್ಕೊಂಡೆ. ಅವ್ರು ನಮ್ಮ ಏನೇನು ವ್ಯವಹಾರ ಮಾಡ್ತೀರಿ ಅಂತ ಕೇಳಿದ್ರು. ಎಲ್ಲ ಇಂತಿಂಥ ವ್ಯವಹಾರ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಅದ್ರ ಪ್ರಕಾರ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿದ್ರು. ಸರ್, ಜಿಲ್ಲಾ ಉಸ್ತುವಾರಿ ಸಚಿವರ ಸಂಬಂಧಿ ಅವ್ರ ಅಣ್ಣನ ಮಗ ಅನ್ನೋ ಒಂದು ಕಾರಣಕ್ಕೆ ಮಾಡಿರ್ತಕ್ಕಂಥದ್ದ, ಇಲ್ಲದೆ ಹೋದ್ರೆ ಬೇರೆ ಏನೋ ಉದ್ದೇಶ ಇದೆಯಾ ಇದರಿಂದ? ಈಗ ಅದನ್ನ ನೀವೇ ಹೇಳಬೇಕು. ಇದು ರಾಜಕೀಯ ಪ್ರೇರಿತನೇ ಅನ್ಕೋಬೇಕು. ಯಾಕೆಂದ್ರೆ ಅವರು ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ನಾವು ಐಟಿ ಅಧಿಕಾರಿಗಳನ್ನ ನಾವು ಚೆಕ್ ಮಾಡಬೇಡಿ ಅಂತ ನಾವು ಹೇಳಲ್ಲ. ಬಟ್ ಈ ಟೈಮು ಸರಿಯಾದ ಸಮಯ ಅಲ್ಲ. ಇಲ್ಲ ಚುನಾವಣೆ ಆದ್ಮೇಲೆ ಮಾಡಬೇಕಿತ್ತು, ಇಲ್ಲ ಚುನಾವಣೆ 1 ತಿಂಗಳು ಮುಂಚಿತವಾಗಲೇ ಮಾಡಿದ್ರೆ ನಾವು ಯಾರು ಅದನ್ನ ಅಬ್ಜೆಕ್ಷನ್ ಮಾಡ್ತಿರ್ಲಿಲ್ಲ. ಈ ಟೈಮಲ್ಲಿ ಮಾಡಿರೋದು ರಾಜಕೀಯ ಪ್ರೇರಿತನೇ ಅನ್ನೋದು. ಸರ್, ಈಗ ಈ ಒಂದು ಮನೆಯಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಯಾವೆಲ್ಲ ಪ್ರದೇಶಗಳನ್ನ ಅವರು ಪರಿಶೀಲನೆ ನಡೆಸಿದ್ರು, ಜೊತೆಗೆ ಏನೆಲ್ಲ ಸಿಕ್ಕಿದೆ, ಮತ್ತೆ ಇದೊಂದು ಸೆಟ್ ಬ್ಯಾಕ್ ನಿಮ್ಮ ಒಂದು JDS ಆಕ್ಟಿವಿಸ್ಟ್ ಇದ್ದಾರಲ್ಲ ವರ್ಕರ್ಸ್ಗೆ ಇದೊಂದು ಸೆಟ್ ಬ್ಯಾಕ್ ಆಗುತ್ತಾ? ಸರ್, ಏನಿಲ್ಲ, ಈ ಹಿಂದೆನೇ ಎಲ್ಲ ಆಕ್ಟಿವ್ ಆಗಿದ್ದಾರೆ ನಮ್ಮ JDS ಕಾರ್ಯಕರ್ತರುಗಳು. ಇನ್ನೂ ತುಂಬಾ ಆಕ್ಟಿವ್ ಆಗ್ತಾರೆ ನಮ್ಮ ಕಾರ್ಯಕರ್ತರುಗಳು. ಏನೆಲ್ಲ ಸಿಕ್ತು ಅಂತ? ಸರ್, ಏನಿಲ್ಲ, ನಮ್ಮ ದಾಖಲಾತಿಗಳೆಲ್ಲ ಪರಿಶೀಲನೆ ಮಾಡಿದ್ರು. ಮನೆಯಲ್ಲಿ 36,700 ರೂಪಾಯಿ ನನ್ನ ಪ್ಯಾಕೆಟಲ್ಲಿ ದುಡ್ಡಿತ್ತು. ಚೆಕ್ ಮಾಡಿ ಪಂಚನಾಮೆ ಮಾಡಿ ವಾಪಸ್ ಕೊಟ್ಟರು. ಸೊ ಇದಿಷ್ಟು ಒಂದು ಅಶೋಕರ ಮಾತು. ಅಂದ್ರೆ ಇದು ಯಾವುದೇ ರೀತಿಯ ಹಿನ್ನಡೆ ಆಗೋದಿಲ್ಲ, ಇದು ಯಾವುದೇ ರೀತಿಯ ಲೋಕಸಭಾ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಬೀಳೋದಿಲ್ಲ ಅಂತಾನೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ರಾಮ್, ನ್ಯೂಸ್ 18 ಕನ್ನಡ, ಮಂಡ್ಯ. ಶಿವಮೊಗ್ಗದಲ್ಲಿ ರಾತ್ರಿ ಕೂಡ ಮುಂದುವರೆದಿದೆ ಐಟಿ ರೇಡ್. ಶ್ರುತಿ ಮೋಟಾರ್ಸ್ ಶೋರೂಮ್ ಮಾಲೀಕರ ಮನೆಯಲ್ಲಿ ಶೋಧವನ್ನ ಕೂಡ ಐಟಿ ಅಧಿಕಾರಿಗಳು ಮಾಡಿದ್ದು, ಶರಾವತಿ ನಗರದ ಡಿಟಿ ಪರಮೇಶ್ ಅವರ ನಿವಾಸದಲ್ಲಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ರಾತ್ರಿ ಕೂಡ ಮುಂದುವರೆದಿದೆ ಐಟಿ ರೇಡ್. ಶ್ರುತಿ ಮೋಟಾರ್ಸ್ ಶೋರೂಮ್ ಮಾಲೀಕರ ಮನೆಯಲ್ಲಿ ಶೋಧವನ್ನ ನಡೆಸಿದ್ದಾರೆ. ಶರಾವತಿ ನಗರದ ಡಿಟಿ ಪರಮೇಶ್ ಅವರ ನಿವಾಸದಲ್ಲಿ ಪರಿಶೀಲನೆ ತೊಡಗಿಸಿಕೊಂಡಿದ್ದಾರೆ. ಸತತ 25 ಗಂಟೆಗಳಿಂದಲೂ ಕೂಡ ಪರಿಶೀಲನೆ ಮುಂದುವರೆದಿದ್ದು, ದೇವೇಗೌಡರ ದೂರದ ಸಂಬಂಧಿ ಪರಮೇಶ್, ಹೀಗಾಗಿ 12ಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲನೆ ತೊಡಗಿಸಿಕೊಂಡಿದ್ದಾರೆ. ವಾಹನಗಳ ಮಾರಾಟದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಐಟಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು, ಸತತ 25 ಗಂಟೆಗಳಿಂದಲೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗಾಗಲೇ ಶಿವಮೊಗ್ಗದಲ್ಲೂ ಕೂಡ ಐಟಿ ದಾಳಿ ಇನ್ನೂ ಕೂಡ ಮುಂದುವರೆದಿದೆಯಾ ಹೇಗೆ? ಇನ್ನೂ ಕೂಡ ದೇವೇಗೌಡರ ಸಂಬಂಧಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು. ನವಿತಾ ಜೈನ್, ಏನು ನಿನ್ನೆ ರಾಜ್ಯಾದ್ಯಂತ ಒಂದು ಐಟಿ ದಾಳಿ ನಡೆದಿತ್ತು. ಅದೇ ರೀತಿ ಶಿವಮೊಗ್ಗದಲ್ಲೂ ಸಹ 3 ಕಡೆಗಳಲ್ಲಿ ಒಂದು ಐಟಿ ದಾಳಿ ನಡೆದಿತ್ತು. ಏನು ಶಿವಮೊಗ್ಗದ ಪ್ರತಿಷ್ಠಿತ ಕಾರು ಮಾರಾಟಗಾರರಾಗಿರುವಂತಹ ಏನು ಶ್ರುತಿ ಮೋಟಾರ್ಸ್ ಏನು ಸಂಸ್ಥೆ ಇದೆ, ಆ ಸಂಸ್ಥೆಯ ಮೇಲೆ ಒಂದು ದಾಳಿ ನಡೆದಿರುವಂತದ್ದು. ಏನು ಡಿಟಿ ಪರಮೇಶ್ವರ್ ಅವರು ಶರಾವತಿ ನಗರದಲ್ಲಿ ಅವರು ನಿವಾಸ ಇದೆ. ಅವರು ಸಾಕಷ್ಟು ವರ್ಷಗಳಿಂದ ಈ ಒಂದು ಕಾರು ಮಾರಾಟ ಕಂಪನಿಯನ್ನ ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರು ಏನು ದೇವೇಗೌಡರ ಪತ್ನಿ ಏನಿದ್ದಾರೆ ಚೆನ್ನಮ್ಮನ ಅವರ ದೂರದ ಸಂಬಂಧಿ ಇವರು. ಈ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಅಂತಾನೆ ಹೇಳಲಾಗ್ತಾ ಇದೆ.
ಏನು ಶ್ರುತಿ ಮೋಟಾರ್ಸ್ ಇರಬಹುದು ಶಿವಮೊಗ್ಗದಲ್ಲಿ, ಮತ್ತೆ ಅದೇ ರೀತಿ ಅವ್ರದ್ದು ಇನ್ನೊಂದು ಕಾರು ಶೋರೂಮ್ ಏನು ನೆಕ್ಸಾ ಶೋರೂಮ್ ಇದೆ ಅಲ್ಲಿ, ಮತ್ತು ಶರಾವತಿ ನಗರದಲ್ಲಿರುವಂತಹ ಏನು ಮನೆ ಏನಿದೆ ಆ ಮನೆ 3 ಕಡೆಗಳಲ್ಲಿ ಸುಮಾರು 12 ಜನ ಐಟಿ ಅಧಿಕಾರಿಗಳ ತಂಡ ಏಕಕಾಲಕ್ಕೆ ನಡೆಸಿತ್ತು. ದಾಳಿ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ಏನು ಕಳೆದ 5-6 ವರ್ಷಗಳಿಂದ ಎಷ್ಟೆಲ್ಲ ಕಾರುಗಳು ಮಾರಾಟ ಆಗಿದೆ ಎಂಬ ಬಗ್ಗೆ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಸಹ ನಡೆಸಿದ್ರು. ಯಾವ ರೀತಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಎಂಬ ಬಗ್ಗೆನೂ ಸಹ ಅವರ ದಾಖಲಾತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಏನು ತಡರಾತ್ರಿ ಸುಮಾರು 3 ಗಂಟೆವರೆಗೂ ಏನು ಐಟಿ ಅಧಿಕಾರಿಗಳು ಒಂದು ಪರಿಶೀಲನೆ ದಾಖಲೆಗಳನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ್ರು. ಆ ನಂತರದಲ್ಲಿ 3 ಗಂಟೆ ನಂತರ ಇವರು ಐಟಿ ಅಧಿಕಾರಿಗಳು ಇಲ್ಲಿಂದ ತೆರಳಿದ್ದಾರೆ. ಈಗ ಯಾವುದೇ ರೀತಿಯ ಒಂದು ಐಟಿ ಅಧಿಕಾರಿಗಳು ಇಲ್ಲಿ ಇಲ್ಲ, ಆದರೆ ಸಾಕಷ್ಟು ದಾಖಲೆಗಳನ್ನ ತೆಗೆದುಕೊಂಡಿದ್ದಾರೆ ಹೋಗಿದ್ದಾರೆ ಎಂಬ ಮಾಹಿತಿಯನ್ನ ಸಹ ಸಿಕ್ಕಿ ಬಂದಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಐಟಿ ದಾಳಿ ಮುಂದುವರೆದಿದ್ದು ಇವತ್ತು ಕೂಡ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ಬೆಂಗಳೂರು, ಹಾಸನ, ಮೈಸೂರು, ಮಂಡ್ಯದಲ್ಲೂ ಕೂಡ ದಾಳಿ ಇವತ್ತು ಕೂಡ ಮುಂದುವರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಐಟಿ ದಾಳಿ ಇವತ್ತು ಕೂಡ ಮುಂದುವರಿಯುವ ಸಾಧ್ಯತೆ ಇದ್ದು ಬೆಂಗಳೂರು, ಹಾಸನ, ಮೈಸೂರು, ಮಂಡ್ಯದಲ್ಲಿ ದಾಳಿಯನ್ನು ಕೂಡ ನಡೆಸಲಾಗಿದೆ. ಇವತ್ತು ಕೂಡ ಅದು ಕಂಟಿನ್ಯೂ ಆಗುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಐಟಿ ದಾಳಿ ವೇಳೆ ಚಿನ್ನಾಭರಣ ಪತ್ತೆ ಹಿನ್ನೆಲೆಯಲ್ಲಿ ಅಕ್ಕಸಾಲಿಗರನ್ನ ಕರೆಸಿ ಚಿನ್ನಾಭರಣ ತೂಕ ಮಾಡುವ ಸಾಧ್ಯತೆಗಳು ಇದೆ. ಗುತ್ತಿಗೆದಾರರ ಅಕೌಂಟ್ ಅನ್ನ ಸೀಸ್ ಮಾಡಲಿದೆ ಐಟಿ ಇಲಾಖೆ. ಬ್ಯಾಂಕ್ ಲಾಕರ್ಗಳನ್ನ ಓಪನ್ ಮಾಡಿಸಲಿದ್ದಾರೆ ಅಧಿಕಾರಿಗಳು. ಹಣದ ಮೂಲದ ಬಗ್ಗೆ ಈಗಾಗಲೇ ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಹುಡುಕ್ತಾ ಇದ್ದಾರೆ. ಅಕ್ರಮದಲ್ಲಿ ಭಾಗಿಯಾದ ಸರ್ಕಾರಿ ಅಧಿಕಾರಿಗಳಿಗೂ ಈಗ ಸಂಕಷ್ಟ ಬಂದೊದಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇವತ್ತು ಕೂಡ ಬೆಂಗಳೂರಲ್ಲೂ ಕೂಡ ಐಟಿ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆಯಾ? ಇವತ್ತು ಏನೇನಾಗಬಹುದು? ಈಗಾಗಲೇ ಇನ್ನು ಕೂಡ ಐಟಿ ದಾಳಿ ನಡೀತಾ ಇದೆಯಾ? ಪರಿಶೀಲನೆ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು? ಎಸ್ ನವಿತಾ, ಏನು ನಿನ್ನೆ ನಡೆದಂತ ಐಟಿ ದಾಳಿ ಇವತ್ತು ಕೂಡ ಮುಂದುವರೆದಿರ್ತಕ್ಕಂಥದ್ದು. ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಎಲ್ಲಾ ಕಡೆ ಸಹ ಐಟಿ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಮುಖ್ಯವಾಗಿ ಏನಂದ್ರೆ ಉದ್ಯಮಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸೇರಿದಂತೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಸೇರಿದಂತೆ ಅವರ ಆಪ್ತ ವಲಯದಲ್ಲಿರ್ತಕ್ಕಂಥ ಉದ್ಯಮಿಗಳು ಎಲ್ಲ ಪುಟ್ಟರಾಜ್ ಆಗಿರ್ಬೋದು ಇತರ ಅಧಿಕಾರಿಗಳನ್ನ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಮತ್ತೊಂದೆಡೆ ಲೋಕೋಪಯೋಗಿ ಸಚಿವ ರೇವಣ್ಣ ಅವ್ರದ್ದು ಇಂಪಾರ್ಟೆಂಟ್ ಪಾತ್ರ ಆಗುತ್ತೆ. ಇವರ ಇಲಾಖೆ ಮೇಲೆ ಸಾಕಷ್ಟು ಕಣ್ಣಿಟ್ಟಿದ್ರು. ಏನಂದ್ರೆ ಚುನಾವಣೆ, ಲೋಕಸಭಾ ಚುನಾವಣೆ ಘೋಷಣೆ ಆಗುತ್ತೆ ಅವತ್ತಿನಿಂದಲೂ ಸಹ ಐಟಿ ಅಧಿಕಾರಿಗಳು ಎಲ್ಲಾ ಆ ಮೈತ್ರಿ ಸರ್ಕಾರದ ಆಪ್ತ ವಲಯದಲ್ಲಿ, ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಮತ್ತೆ ಪುಟ್ಟರಾಜು, ರೇವಣ್ಣ ಸೇರಿದಂತೆ ಅವರ ಸಂಬಂಧಿಕರ ಮೇಲೆ ಸಾಕಷ್ಟು ನಿಗಾ ಇಟ್ಟಿತ್ತು. ಎಲ್ಲೆಲ್ಲಿ ಹಣ ರವಾನೆ ಮಾಡುತ್ತೆ, ಎಲ್ಲಿಂದ ಹಣದ ಮೂಲ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ರು. ಯಾವುದೇ ಸಿಎಂ ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲರ ಮೇಲೂ ಸಹ ಕಣ್ಣಿಟ್ಟಿದ್ದಂತ ಐಟಿ ಅಧಿಕಾರಿಗಳು ಅವರ ಚಲನವಲನ, ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಗಮನ ಹರಿಸ್ತಾ ಇದ್ರು. ಹೀಗಾಗಿ ಇನ್ಕ್ರೆಡಿಬಲ್ ಸಾಕಷ್ಟು ಖಚಿತ ಮಾಹಿತಿ ಮೇರೆಗೆ ಪ್ರೆಸ್ ನೋಟ್ ಕೂಡ ಐಟಿ ಇಲಾಖೆ ರಿಲೀಸ್ ಮಾಡಿರ್ತಕ್ಕಂಥದ್ದು. ನಾವು ಯಾವುದೇ MP, MLA ಅಥವಾ MLC ಮೇಲೆ ರೈಡ್ ಮಾಡಿಲ್ಲ. ನಮಗೆ ಖಚಿತ ಮಾಹಿತಿ ಮೇಲೆಗೆ ಉದ್ಯಮಿ ಮತ್ತೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವು ಖಚಿತ ಮಾಹಿತಿ ಮೇರೆಗೆ ರೈಡ್ ನಡೆಸಿದ್ದೇವೆ ಅನ್ನೋದ ಪ್ರೆಸ್ ರಿಲೀಸ್ ಮಾಡಿದ್ರು. ಸಿಎಂ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಏಜೆಂಟ್ ರೀತಿ ಐಟಿ ಇಲಾಖೆ ವರ್ತಿಸ್ತಾ ಇದೆ ಅನ್ನೋದು ಮಾಡಿ ನಿನ್ನೆ ಪ್ರತಿಭಟನೆ ಕೂಡ ನಡೆಸಿದ್ರು. ಇದರೆಲ್ಲ ಮಧ್ಯೆ ಈಗ ಐಟಿ ಅಧಿಕಾರಿಗಳು ಇನ್ನೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇವತ್ತು ಬ್ಯಾಂಕ್ ಲಾಕರ್ಗಳು, ಬ್ಯಾಂಕ್ ಅಕೌಂಟ್ ಗಳನ್ನ ಗುತ್ತಿಗೆದಾರರ ಅಕೌಂಟ್ ಗಳಿಗೆ ಸುಮಾರು 25 ಕೋಟಿ ಹಣ ಫ್ಯೂಚರ್ ಟೆಂಡರ್ ಹೆಸರಿನಲ್ಲಿ ರವಾನೆ ಆಗಿತ್ತು. ಆ ರವಾನೆ ಆಗಿರ್ತಕ್ಕಂಥ ಹಣದ ಮೂಲವನ್ನ ಈಗ ಹುಡುಕ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ದಾವಣಗೆರೆಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿ ಅಂತಾನೆ ಬಿಂಬಿತವಾಗಿದ್ದ ಶಾಮನೂರು ಶಿವಶಂಕರಪ್ಪನವರು ನನಗೆ ಟಿಕೆಟ್ ಬೇಡ ಅಂತ ಪಟ್ಟು ಹಿಡಿದಿದ್ರಂತೆ. ನನಗೆ ಮಂತ್ರಿ ಸ್ಥಾನವನ್ನೇ ನೀಡಿಲ್ಲ, ಈಗ ಯಾಕೆ ಸ್ಪರ್ಧೆ ಮಾಡಬೇಕು, ನಾನು ಮತ್ತು ನನ್ನ ಮಗ ಸ್ಪರ್ಧಿಸಲ್ಲ ಅಂತ ಹೈಕಮಾಂಡ್ಗೆ ತಿಳಿಸಿದ್ದಾರಂತೆ. ಹೀಗಾಗಿ ತಲೆ ಕೆಡಿಸಿಕೊಂಡಿರುವ ಹೈಕಮಾಂಡ್ ಅವರಿಗೆ ಹೆಸರು ಸೂಚಿಸಲು ತಿಳಿಸಿದೆಯಂತೆ.
ಆದರೆ ಈಗಾಗಲೇ ಇಬ್ಬರು ಹೊಸಬರ ಹೆಸರು ಶಿಫಾರಸು ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಿದ್ದು ಜಿಲ್ಲಾ ಪಂಚಾಯತ್ ಸದಸ್ಯ ತೇಜಸ್ವಿ ಪಟೇಲ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ HB ಮಂಜಪ್ಪ ಹೆಸರು ಶಿಫಾರಸು ಮಾಡಲಾಗಿದೆ. ಇವತ್ತು ಸಂಜೆ ಒಳಗೆ ಒಬ್ಬರ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ. ಅಧ್ಯಕ್ಷರು ನನಗೆ ಮಧ್ಯಾಹ್ನ ಫೋನ್ ಮಾಡಿದ್ರು ಸರ್, KPCC ಅಧ್ಯಕ್ಷರು, ಹೀಗೆ ಕೆಲವರು ನಿಮ್ಮ ಹೆಸರು ಹೇಳಿದ್ದಾರೆ, ಹಾಗಾಗಿ ನಾವು ಗಣನೆಗೆ ತೆಗೆದುಕೊಂಡಿದ್ದೀವಿ, ನಿಮ್ಮ ಜೊತೆ ಚರ್ಚೆ ಮಾಡಬೇಕು, ಬೆಂಗಳೂರಿಗೆ ಬನ್ನಿ ಅಂತ. ಆ ಕಾರಣಕ್ಕೆ ನನಗೆ ಬೆಂಗಳೂರು ವರ್ಕ್ ಸರ್. ನನಗೆ ಆಕ್ಚುಲಿ ಇದು ಅನಿರೀಕ್ಷಿತ ಸರ್. ಬಹುತೇಕ ಕಾಂಗ್ರೆಸ್ ಪಕ್ಷದಿಂದ ಕರೆದಿದ್ದಾರೆ ಅಂದ್ರೆ ನನ್ನ ವಿಚಾರ ಮನವರಿಕೆ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸರ್. ಸ್ಪರ್ಧಿಸ್ರಿ ಅಂದ್ರೆ ಸರ್ ನಾನು ಖಂಡಿತ ನಾನು ಒಂದೇ ಒಂದು ಅವ್ರನ್ನ ನಾನು ಕೇಳೋದು, ನಾನು ಚುನಾವಣೆ ಶೈಲಿ ಮಾತ್ರ ನನಗೆ ಸ್ವತಂತ್ರ ಕೊಡಿ, ಇನ್ನು ಉಳಿದಂತೆ ಪಕ್ಷ ಯಾವ ರೀತಿ ಬಯಸುತ್ತೋ ಆ ರೀತಿ ಚುನಾವಣೆ ಮಾಡ್ತೀನಿ. ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ಗೆ ಘೇರಾವ್ ಹಾಕಿದ ಘಟನೆ ಬೆಂಗಳೂರಲ್ಲಿ ನಡೆಯಿತು. ನಿನ್ನೆ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈತಪ್ಪಿದ್ರ ಕುರಿತು ಸಮಾಧಾನ ಮಾಡುವುದಕ್ಕೆ ಬಂದಾಗ ದಿವಂಗತ ಅನಂತಕುಮಾರ್ ಬೆಂಬಲಿಗರು ಮನೆಯಲ್ಲೇ ಘೇರಾವ್ ಹಾಕಿದ್ರು. 1.5 ತಿಂಗಳ ಹಿಂದೆ ಟಿಕೆಟ್ ಕೊಡ್ತೀನಿ ಅಂದಿದ್ರಿ, ಆದ್ರೆ ಬೇರೆಯವರಿಗೆ ಟಿಕೆಟ್ ಯಾಕೆ ಕೊಟ್ರಿ? ಬೇರೆಯವರಿಗೆ ಟಿಕೆಟ್ ಕೊಡುವಾಗ ನನ್ನನ್ನ ಯಾಕೆ ಒಂದು ಮಾತು ಕೇಳಲಿಲ್ಲ ಅಂತ ತೇಜಸ್ವಿನಿ ಅನಂತಕುಮಾರ್ ಭೇಟಿ ವೇಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತೇಜಸ್ವಿನಿ ಕೋಪಕ್ಕೆ ಶಾಕ್ ಆದ ಮುರಳೀಧರ್ ರಾವ್ ಬೇರೆ ಜವಾಬ್ದಾರಿ ಕೊಡುವ ಭರವಸೆ ಕೊಟ್ಟಿದ್ರಂತೆ. ಅಲ್ಲಿಂದ ಹೊರಡ್ತಾ ಇದ್ದಂತೆ ತೇಜಸ್ವಿನಿ ಅನಂತಕುಮಾರ್ ಬೆಂಬಲಿಗರು ಘೋಷಣೆ ಕೂಗಿದ್ದಲ್ಲದೆ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನಂತಕುಮಾರ್ ಅವರ ಧರ್ಮಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅದು ಯಾವುದು ಕಾರಣ ಸಲುವಾಗಿ ಏನೋ ಇವತ್ತು ಪಕ್ಷದ ವರಿಷ್ಠರಿಂದ ನಿರ್ಧಾರ ಆಗಿದೆ. ಹೀಗಾಗಿ ನನಗಂತೂ ಅವತ್ತು ಬೆಳಿಗ್ಗೆ ಅದು ಸುದ್ದಿ ಕೇಳಿದಾಗ ದಟ್ ಈಸ್ ಶಾಕಿಂಗ್ ನ್ಯೂಸ್. ಆದರೆ ಒಂದು ಸಲ ಪಕ್ಷದ ತೀರ್ಮಾನ ಆದಮೇಲೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗ್ತದೆ. ಅದಕ್ಕಾಗಿ ನಾವು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಇವತ್ತು ಪಕ್ಷ ನಿರ್ಧಾರ ಕೈಗೊಂಡಿದೆ, ಅದ್ರ ಪ್ರಕಾರ ನಾವೆಲ್ಲ ನಡ್ಕೊಳ್ಳೋಣ, ಒಂದು ಸಮಾಧಾನದ ಚಿತ್ತದಿಂದ ಇರಿ, ಎಲ್ಲವನ್ನೂ ಎದುರಿಸೋಣ ಅನ್ನುವಂಥ ಮಾತನ್ನು ನಾನು ಹೇಳಿದೆ.